ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವ್ಲಾಗಿನ್ ವಿದ್ಯಾ. ನನ್ನ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಯಾಕೆಂತಂದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ ಅಲ್ಲಿ ತಿಳಿಸಿ. ಇವತ್ತು ಶನಿವಾರ, ನಾನು ಇವಾಗ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. 10 ಗಂಟೆ ಆಗಿದೆ ಫ್ರೆಂಡ್ಸ್. ಇವಾಗ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಶುಕ್ರವಾರ ನಾನು ವ್ಲಾಗ್ ಅನ್ನ ಮಾಡಿದ್ದೆ. ಅದು ಅಷ್ಟೊಂದು ಚೆನ್ನಾಗಿದೆ ಅಂತ ನನಗೇನೆ ಅನಿಸಿಲ್ಲ. ಅದಾದ್ಮೇಲೆ ಅದಕ್ಕೋಸ್ಕರ ನಾನು ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟೆ. ಇವಾಗ ಬೆಳಿಗ್ಗೆ ಗೊತ್ತಾಯ್ತು ಏನು ವ್ಲಾಗ್ ಹಾಕೋದು ಇವತ್ತು. ನನಗೋಸ್ಕರ ನೀವು ಕೂಡ ಕಾಯ್ತಾ ಇರ್ತೀರಲ್ವಾ, ಇವತ್ತು ಯಾಕೆ ವ್ಲಾಗ್ ಬಂದಿಲ್ಲ ಅಂತ ಕಾಯ್ತಾ ಇರ್ತೀರಂತ ನಾನು ಇವಾಗ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ತುಂಬಾ ದಿನದಿಂದ ನನ್ಗೊಂದು ಗೊಂದಲ ಇತ್ತು. ಏನಂದ್ರೆ ಕೆಲವೊಬ್ರು ನನಗೆ ಕಮೆಂಟ್ ಹಾಕ್ತಾ ಇದ್ರು, ಒಬ್ಬೊಬ್ರು ಕಮೆಂಟ್ ಹಾಕ್ತಾ ಇದ್ರು ಏನಂದ್ರೆ, ನೀವು ವ್ಲಾಗಿನ್ ವಿದ್ಯಾ ಅಂತ ಇಟ್ಟಿರೋದು ಯೂಟ್ಯೂಬ್ ಕ್ರಿಯೇಟ್ ಮಾಡುವಾಗ ನಾನು ವ್ಲಾಗಿನ್ ವಿದ್ಯಾ ಅಂತ ನನ್ನ ಚಾನೆಲ್ ಹೆಸರಿಟ್ಟಿದ್ದೆಲ್ಲ ಅದು ನಾಟ್ ಗುಡ್ ಅಂತ ತುಂಬಾ ಜನ ನನಗೆ ಕಮೆಂಟ್ ಹಾಕಿದ್ರು. ಕೆಲವೊಂದು ಬಾರಿ ಒಂದು 15 ಡೇಸಕ್ಕೊಮ್ಮೆ, ವೀಕ್ಲಿ ಒಮ್ಮೆ ನನ್ನ ಕಮೆಂಟ್ ಬರ್ತಾನೆ ಇರುತ್ತೆ. ವ್ಲಾಗಿನ್ ವಿದ್ಯಾ ಅನ್ನೋ ಟೈಟಲ್, ನನ್ನ ಇಟ್ಟಿರುವಂತ ಹೆಸರು ನಾಟ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಅದರ ಮೀನಿಂಗ್, ಅದರ ಅರ್ಥ ಸರಿಯಾಗೋದಿಲ್ಲ, ಹೆಸರನ್ನ ಬೇರೆ ಇಡಿ ಅಂತ ಹೇಳ್ತಾ ಇದ್ದಾರೆ. ಏನಂದ್ರೆ ಫ್ರೆಂಡ್ಸ್, ನಾನು ತುಂಬಾ ವಿಚಾರ ಮಾಡಿ ಹೆಸರಿಟ್ಟಿದ್ದು. ನಾವು ಯೂಟ್ಯೂಬ್ ಅನ್ನ ಕ್ರಿಯೇಟ್ ಮಾಡುವಾಗ ಯಾವ ಹೆಸರು ಅಂದ್ರೆ, ನಾನು ವ್ಲಾಗ್ ವಿತ್ ವಿದ್ಯಾ ಅಂತ ಇಡೋಣ ಅಂತ ಅನ್ಕೊಂಡು ಸರ್ಚ್ ಲಿಸ್ಟ್ ಅಲ್ಲಿ ಹೊಡೆದವಾಗ ತುಂಬಾ ಜನ ಇದ್ರು. ಅದಕ್ಕೆ ನಾನು ವ್ಲಾಗಿಂಗ್ ವಿದ್ಯೆ ನಾನು ಇದ್ರ ಬಗ್ಗೆನೂ ಕೂಡ ತುಂಬಾ ನಾನು ಸ್ಟಡಿ ಮಾಡಿದ್ದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂತಂದ್ರೆ ನಾವು ಯೂಟ್ಯೂಬ್ ಕ್ರಿಯೇಟ್ ಮಾಡುವಾಗ ನಾವು ಬೇರೆಯವ್ರು ಇಟ್ಟಂತ ಹೆಸರೇ ನಾವು ಇಡಬಾರ್ದು. ಯಾಕೆಂತಂದ್ರೆ ಮುಂದೊಂದಿನ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ನಾನು ತುಂಬಾ ವಿಚಾರ ಮಾಡಿದ್ದೆ ಇದ್ರ ಬಗ್ಗೆ. ನಾನು ನನ್ನ ಹಸ್ಬೆಂಡ್ ಕೂತು ಡಿಸ್ಕಷನ್ ಮಾಡಿದಾಗ ವ್ಲಾಗಿನ್ ವಿದ್ಯಾ ಅಂತ ಇಡೋಣ ಅಂತ. ನಾನು ಇದಕ್ಕೇನೆ 1 ವಾರ ಟೈಮ್ ತೆಗೆದುಕೊಂಡಿದ್ದೀನಿ, ಏನು ಇಡೋದು ಹೆಸರು, ಏನು ಇಡೋದು ಅಂತ. ಅದಾದ್ಮೇಲೆ ನಾನು ವ್ಲಾಗಿನ್ ವಿದ್ಯಾ ಅಂತ ಇಟ್ಟೆ. ಇವಾಗ ಏನಾಗಿದೆ ಅಂದ್ರೆ, ಅದರ ಅರ್ಥ ನನ್ನಲ್ಲಿ ಒಂದು ವ್ಲಾಗ್, ವಿದ್ಯಾದಲ್ಲಿ ಒಂದು ವ್ಲಾಗ್ ಅಂತ ಆಗಿದೆ. ತುಂಬಾ ಜನ ಹೇಳ್ತಾ ಇದ್ದಾರೆ ಅದು ನಾಟ್ ಗುಡ್ ಅಂತ. ಇವಾಗ ನಾನು ಅದನ್ನ ಚೇಂಜ್ ಮಾಡೋದಕ್ಕೆ ಹೋದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ನಾನು ಸುಮ್ಮನೆ ಆಗಿದ್ದೀನಿ ಫ್ರೆಂಡ್ಸ್. ನಿಮ್ಗಳಿಗೆ ಏನ್ ಅನ್ಸುತ್ತೆ, ಚೇಂಜ್ ಮಾಡ್ಲೇಬೇಕಾ ಅಥವಾ ಹೀಗೇನೆ ಇರಲ್ಲ ಅಂತ ನೀವು ಕೂಡ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಇಲ್ಲ ನೀವೆಲ್ಲರೂ ಸೇರ್ಕೊಂಡು ಚೇಂಜ್ ಮಾಡ್ಲೇಬೇಕು ಅಂತ ಅಂದ್ರೆ ನಾನು ನನ್ನ ಹಸ್ಬೆಂಡ್ ಜೊತೆ ಕೂತು ಮಾತಾಡ್ತೀನಿ. ಯಾಕೆಂತಂದ್ರೆ ನನ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಇವಾಗ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಇವಾಗ ಚೇಂಜ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಆದ್ರೆ ಇವಾಗ ಮಾನಿಟೈಸೇಷನ್ ಬೇರೆ ಚಾಲು ಆಗಿದೆ. ನಾನು ಇವಾಗ ರಿಸ್ಕ್ ತೆಗೆದುಕೊಳ್ಬೇಕಾ? ಇಷ್ಟೆಲ್ಲ ದಿನ ನಾನು 3 ತಿಂಗಳು ಟೈಮ್ ತೆಗೆದುಕೊಂಡಿದ್ದೀನಿ. ಇವಾಗ ನನಗೆ 10,000 ಸಬ್ಸ್ಕ್ರೈಬರ್ ರೀಚ್ ಆಗೋ ಮೂಮೆಂಟ್ ಅಲ್ಲಿ ಇದ್ದೀನಿ ನಾನು. ಇವಾಗ ನನಗೆ ರಿಸ್ಕ್ ತೆಗೆದುಕೊಳ್ಬೇಕಂತ ನನಗೇನೆ ಅನ್ಸುತ್ತೆ. ಅದಕ್ಕೋಸ್ಕರ ನಾನು ಹಾಗೇನೆ ಇರಲಿ, ಏನು ಪ್ರಾಬ್ಲಮ್ಮು ಇದ್ರೆ ಅಂತ ನಾನು ಸುಮ್ಮನೆ ಆಗಿದ್ದೆ. ನಾವು ಯಾವುದೇ ಯೂಟ್ಯೂಬ್ ಅನ್ನ ಕ್ರಿಯೇಟ್ ಮಾಡುವಾಗ ಯಾವುದೇ ಹೆಸರಿಟ್ರು ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಯಾಕೆಂತಂದ್ರೆ ನನ್ನ ಚಾನೆಲ್ ರಿವ್ಯೂಗೆ ಹೋಗಿ ಇವಾಗ ಮಾನಿಟೈಸೇಷನ್ ಚಾಲು ಆಗಿದೆ. ಇದ್ರಲ್ಲಿ ಮುಚ್ಚಿಡುವಂತ ಅವಶ್ಯಕತೆ ಏನೂ ಇಲ್ಲ. ಯಾಕೆಂತಂದ್ರೆ ನಿಮ್ಮೆಲ್ಲರ ಪ್ರೀತಿಯಿಂದಾನೇ ನಾನು ಇವತ್ತು ಇಷ್ಟು ದೂರ ಬಂದಿದ್ದೀನಿ. ಇವತ್ತು ನಿಮ್ಗೆ ಈ ವ್ಲಾಗ್ ಹೋಗುವಷ್ಟರಲ್ಲಿ 10,000 ಸಬ್ಸ್ಕ್ರೈಬರ್ ಆದ್ರೂ ಆಗಬಹುದು ಫ್ರೆಂಡ್ಸ್. ಇವಾಗ 9,035 ಇದೆ. 9,035 ಸಬ್ಸ್ಕ್ರೈಬರ್ ಇದ್ದಾರೆ. ನಿಮ್ಗೆ ಹೋಗುವಷ್ಟರಲ್ಲಿ 10,000 ಸಬ್ಸ್ಕ್ರೈಬರ್ ಆಗಬಹುದು. ಇವಾಗ ರಿಸ್ಕ್ ತೆಗೆದುಕೊಳ್ಬೇಕಂತ ನನಗೆ ಅನ್ಸುತ್ತೆ. ನೋಡೋಣ, ನಾನು ನನ್ನ ಹಸ್ಬೆಂಡ್ ಜೊತೆ ಕೂತು ಮಾತಾಡ್ತೀನಿ. ನಾನು ತುಂಬಾ ದಿನದಿಂದ ನಿಮ್ಮ ಜೊತೆ ಈ ವಿಷಯನ ಶೇರ್ ಮಾಡ್ಕೊಳ್ಬೇಕು, ಮುಂದೆ ಏನು ಮಾಡೋದು ನಾನು ಅಂತ ತುಂಬಾ ದಿನದಿಂದ ನನ್ನ ತಲೆಯಲ್ಲೇ ಒಂದು ಗೊಂದಲ ಇತ್ತು. ಇವಾಗ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ನನ್ನ ತಲೆಯಿಂದ. ನೋಡೋಣ ನಿಮಗೆ ಹೇಗೆ ಅನಿಸುತ್ತೆ, ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇವಾಗ ತುಂಬಾ ರಿಸ್ಕ್ ತೆಗೆದುಕೊಳ್ಳೋಕ್ಕೂ ನನಗೆ ಅಷ್ಟೊಂದು ಮನಸ್ಸಿಲ್ಲ. ಯಾಕೆಂತಂದ್ರೆ ಅದರಲ್ಲೇನು ಬ್ಯಾಡ್ ಮೀನಿಂಗ್ ಏನಿಲ್ಲ. ನನ್ನಲ್ಲಿ ಒಂದು ವ್ಲಾಗ್ ಆಗಿದೆ, ವಿದ್ಯಾದಲ್ಲಿ ಒಂದು ವ್ಲಾಗ್ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ನೋಡೋಣ, ನೀವು ಕೂಡ ಕಾಮೆಂಟಲ್ಲಿ ಹಾಕಿ. ನೋಡೋಣ. ನನ್ನ ಹಸ್ಬೆಂಡ್ ಜೊತೆ ಕೂತು ಇದ್ರ ಬಗ್ಗೆ ನಾನು ವಿಚಾರ ಕೂಡ ಮಾಡ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ. ಇಲ್ಲ ಚೇಂಜ್ ಮಾಡಲೇಬೇಕು ಅಂತಂದ್ರೆ ನೋಡೋಣ, ಇದ್ರ ಬಗ್ಗೆ ನಾನು ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತೀನಿ. ಹಾಗೇನೆ ಫ್ರೆಂಡ್ಸ್, ನೀವು ತುಂಬಾ ದಿನದಿಂದ ಕೇಳ್ತಾ ಇದ್ರಿ ಏನಂದ್ರೆ ಯೂಟ್ಯೂಬ್ ಅನ್ನ ನೀವು ಹೇಗೆ ಕ್ರಿಯೇಟ್ ಮಾಡಿದ್ರಿ ಅಂತ. ಯಾವಾಗ್ಲೂ ಫ್ರೆಂಡ್ಸ್ ನಾವು ಒಂದನ್ನ ನೆನ್ಪಿಟ್ಕೊಳ್ಬೇಕು, ಯಾರೇ ಯೂಟ್ಯೂಬ್ ಅನ್ನ ಮುಂದೊಂದಿನ ಕ್ರಿಯೇಟ್ ಮಾಡೋರು ಇದ್ದೀರಾ ಅಂತ ಅಂದ್ರೆ ನಿಮ್ಮಲ್ಲಿ ಒಂದನ್ನ ನೆನ್ಪಿಟ್ಕೊಳ್ಳಿ, ನಮ್ಮ ಪರ್ಸನಲ್ ಜಿಮೇಲ್ ಐಡಿಯನ್ನ ಯಾವತ್ತೂ
ಬಳಸಬಾರ್ದು. ಅದಕ್ಕೇನೆ ನಾವು ಒಂದು ಎಕ್ಸ್ಟ್ರಾ ಜಿಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿ ಯೂಟ್ಯೂಬನ್ನು ಕ್ರಿಯೇಟ್ ಮಾಡಬೇಕು ಫ್ರೆಂಡ್ಸ್. ನಾನು ಕೂಡ ಹಾಗೆ ಮಾಡಿದ್ದು. ತುಂಬ ಜನ ಎಲ್ಲರೂ ಕೂಡ ಹಾಗೆ ಮಾಡ್ತಾರೆ, ಯಾರು ಕೂಡ ಪರ್ಸನಲ್ ಐಡಿಯಿಂದ ಜಿಮೇಲ್ ಕ್ರಿಯೇಟ್ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರನೇ ಫ್ರೆಂಡ್ಸ್ ನಾನು ವ್ಲಾಗಿನ್ ವಿದ್ಯಾ ಅನ್ನೋ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದು. ಹಾಗೇನೆ ತುಂಬ ಜನ ಕೇಳ್ತಾ ಇರ್ತೀರಾ, ನೀವು ಏನರಲ್ಲಿ ಎಡಿಟಿಂಗ್ ಮಾಡ್ತೀರಾ ಅಂತ. ನಾನು ಪವರ್ ಡೈರೆಕ್ಟರ್ ಅನ್ನೋ ಆ್ಯಪಿಂದ ವಿಡಿಯೋನ ಎಡಿಟಿಂಗ್ ಮಾಡೋದು ಯಾವಾಗ್ಲೂ. ಅದನ್ನು ನಾನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದು, ಆನ್ಲೈನಿಂದ ಬೈ ಮಾಡಿದ್ದು. 3 months ಪ್ಯಾಕ್. ಅದು 900 ರೂಪಾಯಿನೂ ಬೀಳುತ್ತೆ, 900 rupees ಏನೋ ಪೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಿಮಗೂ ಇಷ್ಟ ಇದ್ರೆ ನೀವು ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ಬೈ ಮಾಡ್ಬೋದು. ಆನ್ಲೈನಿಂದ ಬೈ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನನಗೆ ಬೈ ಮಾಡೋದು ಹಸ್ಬೆಂಡ್ ಮಾಡಿಕೊಡ್ತಾರೆ. ನನಗೆ ಅಷ್ಟೊಂದು ಇದ್ರ ಬಗ್ಗೆ ಐಡಿಯಾಸ್ ಇಲ್ಲ, ಅಂದರೆ ಆನ್ಲೈನ್ ಪರ್ಚೇಸಿಂಗ್ ಬಗ್ಗೆಲ್ಲ ನನಗೆ ಅಷ್ಟೊಂದು ಐಡಿಯಾಸ್ ಇಲ್ಲ ಫ್ರೆಂಡ್ಸ್. ನನಗೆ ಇದೇ ಇರೋದನ್ನೆಲ್ಲ ನನಗಿದೆ ಅಂತ ನಾನು ಹೇಳ್ಕೊಡೋದಕ್ಕೆ ತಯಾರಿಲ್ಲ. ನೀವು ತುಂಬ ದಿನದಿಂದ ಕೇಳ್ತಾ ಇರ್ತೀರ ಯೂಟ್ಯೂಬನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ. ಇವಾಗ ನಾನು ಒಂದು ಸ್ವಲ್ಪ ಹೇಳಿದ್ದೀನಿ, ಅದರಿಂದನೇ ನಾನು ಎಡಿಟಿಂಗ್ ಮಾಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಬೈ ಮಾಡ್ಕೊಳ್ಳಿ. ಹಾಗೇನೆ ಫ್ರೆಂಡ್ಸ್, ನನಗೆ ಯೂಟ್ಯೂಬಲ್ಲಿ ತುಂಬ ಎಲ್ಲ ಗೊತ್ತು ಅಂತ ನಾನು ಹೇಳ್ಕೊಳ್ಳೋದಿಲ್ಲ, ಯಾಕೆಂತಂದರೆ ನಾನು ಕಲಿಯೋದು ಕೂಡ ತುಂಬಾ ಇದೆ. ಹಾಗಾಗಿ ನೀವೆಲ್ಲ ಕೇಳೋ ಪ್ರಶ್ನೆಗೆ ನನಗೆ ಉತ್ತರ ಕೊಡೋದಕ್ಕಾಗಲ್ಲ. ಇವಾಗ ನಾನು ಹೇಳಿದ್ದೀನಿ ಯೂಟ್ಯೂಬನ್ನು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಹಾಗೆಯೇ ನಾನು ಎಡಿಟಿಂಗ್ ಮಾಡೋದಕ್ಕೆ ಯಾವ ಆ್ಯಪನ್ನು ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೀನಿ. ಕ್ಲಿಯರ್ ಆಯ್ತಲ್ವಾ ಫ್ರೆಂಡ್ಸ್? ಇವಾಗ ಮಧ್ಯಾಹ್ನ ಕೂಡ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗು ಇವಾಗಲೇ ಎಡಿಟಿಂಗ್ ಆಗಿ ಪಬ್ಲಿಷ್ ಆಗಬೇಕು ಫ್ರೆಂಡ್ಸ್. ಹಾಗಾಗಿ ಇದೊಂದು ಚಿಕ್ಕ ವ್ಲಾಗು. ಹಾಗೇನೆ ಫ್ರೆಂಡ್ಸ್, ಸುನೀತಾ ಅವರು ತುಂಬ ದಿನದಿಂದ ಹೇಳ್ತಾ ಇದ್ರು ನನ್ನ ಮಕ್ಕಳಿಗೆ ಒಂದು ಹಾಯ್ ಹೇಳಿ ಅಂತ. ನಾನು ಕುಕ್ಕಿಂಗ್ ಮಾಡ್ತಾ ಇದ್ದೆ, ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಡ್ತಾ ಇದ್ದೆ ಫ್ರೆಂಡ್ಸ್. ನಿಮಗೆ ಹಾಯ್ ಹೇಳಬಾರ್ದು ಅಂತ ಉದ್ದೇಶ ಇಲ್ಲ, ಆಮೇಲೆ ನೀವು ಕೋಪ ಮಾಡ್ಕೊಳ್ತೀರಾ ನನ್ನ ಹೆಸರು ಹೇಳಿಲ್ಲ ಅಂತ. ಅವರು ಪಾಪ ಚಿಕ್ಕ ಮಕ್ಕಳು ಅಂತ ಅನಿಸುತ್ತೆ, ತುಂಬ ದಿನದಿಂದ ಕಮೆಂಟ್ ಹಾಕ್ತಾನೆ ಇದ್ರು ಅವರು. ಸುನೀತಾ ಅವರು ನನ್ನ ಮಕ್ಕಳಿಗೆ ಒಂದು ಹಾಯ್ ಹೇಳಿ ಅಂತ ಹೇಳ್ತಾನೆ ಇದ್ರು. ಪೃಥ್ವಿಗೆ ನನ್ನ ಕಡೆಯಿಂದ ಹಾಯ್. ಹಾಗೆ ಸಿಂಧು ಅವರ ಮಗಳು, ಸುನೀತಾ ಅವರ ಮಕ್ಕಳು, ಇವರಿಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹಾಯ್. ಹಾಗೇನೆ ಫ್ರೆಂಡ್ಸ್, ನಾನು ಹಾಯ್ ಹೇಳೋದಿಲ್ಲ ಅಂತ ಏನಾದರೂ ನಿಮಗೆ ಬೇಜಾರಿದ್ರೆ ಹೇಳಿ, ನನಗೆ ಹೇಳಬಾರ್ದು ಅನ್ನೋ ಉದ್ದೇಶ ಇಲ್ಲ ಖಂಡಿತ. ನೀವೆಲ್ಲ ಬೇಜಾರು ಮಾಡ್ಕೊಳ್ತೀರಾ ಒಬ್ಬರ ಹೆಸರು. ನನಗೆಲ್ಲಾದರೂ ಒಮ್ಮೊಮ್ಮೆ ಒಬ್ಬರ ಹೆಸರನ್ನ ಮರ್ತು ಬಿಡ್ತೀನಿ ಅಥವಾ ಬರ್ಕೊಳ್ಳೋದನ್ನ ಮಿಸ್ ಆಗಿಬಿಡುತ್ತೆ, ಅವಾಗ ನೀವು ಬೇಜಾರು ಮಾಡ್ಕೊಳ್ತೀರಾ ಅಂತ ನಾನು ಬಿಟ್ಟಿದ್ದು, ಇನ್ನು ಯಾವ ಉದ್ದೇಶಕ್ಕೂ ಅಲ್ಲ ಫ್ರೆಂಡ್ಸ್. ಹಾಗೇನೆ ಫ್ರೆಂಡ್ಸ್, ಚೈತ್ರ ವೆಂಕಟೇಶ್ ಅವರಿಗೆ ಮದುವೆ ಆಗಿ 1 ವರ್ಷ ಆಗಿದೆ ಅಂತ ನನಗೆ ಕಾಮೆಂಟ್ ಹಾಕಿದ್ರು. ಚೈತ್ರ ವೆಂಕಟೇಶ್ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ದೇವ್ರು ನೀವು ಅಂದ್ಕೊಂಡಿದ್ದೆಲ್ಲ ಸಿಗ್ಲಿ ಅಂತ ನಾನು, ನನ್ನ ಇಡೀ ಫ್ಯಾಮಿಲಿ, ವ್ಲಾಗಿನ್ ವಿದ್ಯಾ ಫ್ಯಾಮಿಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಎಲ್ಲರ ಪರವಾಗಿಯೂ ಕೂಡ ನಿಮಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೇನೆ ಫ್ರೆಂಡ್ಸ್, ಎಲ್ರಿಗೂ ಕೂಡ ಒಂದು ಬಿಗ್ ಹಾಯ್. ಯಾರು ಕೂಡ ನನಗೆ ಹಾಯ್ ಹೇಳಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಬಾರ್ದು, ಅದಕ್ಕೋಸ್ಕರ ಎಲ್ರಿಗೂ ಕೂಡ ಒಂದು ಬಿಗ್ ಹಾಯ್. ಹಾಗೇನೆ ಫ್ರೆಂಡ್ಸ್, ಇದೊಂದು ಚಿಕ್ಕ ವ್ಲಾಗು, ತುಂಬ ಸಿಂಪಲ್ ಆಗಿದ್ದ ವ್ಲಾಗು. ತುಂಬ ದಿನದಿಂದ ನನಗೊಂದು ಗೊಂದಲ ಇತ್ತು, ನಾನು ಹೇಳ್ತಾನೆ ಇದ್ದೆ ವ್ಲಾಗ್ ಸ್ಟಾರ್ಟ್ ಮಾಡ್ದನಿಂದನೂ ಏನು ಮಾಡೋದು ಅಂತ, ಅದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಇದನ್ನು ಮಾಡಿದ್ದೆ. ಹಾಗೆಯೇ ಮಧ್ಯಾಹ್ನ ಕೂಡ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.